ಭಗವಂತನ ಅವತಾರದಲ್ಲಿ ವಿಶೇಷವಾದಂತಹ ಅವತಾರವೇ ರಾಮನ ಅವತಾರ. ರಾಮ ರಾಮ ಎಂದರೆ ನಮಗೆ ಭಯನೇ ಇಲ್ಲ. ರಾಮ ಎಂದ್ರೆ ಹನುಮಂತನ ಹೊಡ್ ಬರ್ತಾನೆ, ಹನುಮಂತನಿದ್ದ ಕಡೆ ರಾಯರು ಹೊಡ್ ಬರ್ತಾರೆ, ರಾಯರ ಕಡೆ ನಾವೆಲ್ಲರೂ ಹೊಡ್ತೇವೆ. ಅಂತಹ ಒಂದು ಪುಣ್ಯ ಭೂಮಿ ಈ ಭಾರತ. ಈ ಒಂದು ಮಹಾಭಾರತ ರಾಮಾಯಣದಲ್ಲಿ ನಾವು ಕಲಿಯುವಂಥದ್ದು ತುಂಬಾ ಇದೆ. ಅದರಲ್ಲಂತೂ ರಾಮಾಯಣ ನಮ್ಮ ಜೀವನದಲ್ಲಿ ಆಗುವಂತಹ ಇಂದಿನ ಪ್ರಸ್ತುತಕ್ಕೂ ಕೂಡ ನಾವು ಅಲ್ಲಿ ಏನ್ ನಡೀತು ಅನ್ನೋದು, ನಾವು ಹೇಗಿರ್ಬೇಕು ಅನ್ನೋದು ಕೂಡ ನಾವು ತಿಳ್ಕೋಬಹುದು. ಆ ಗುರುಗಳನ್ನ ನಾವು ಒಂದು ಬರಮಾಡ್ಕೊಂಡು ಅವರಿಂದ ಒಂದೆರಡು ಮಾತುಗಳನ್ನ ಕೇಳ್ಕೊಂಡು. ಗುರುಗಳಿಗೆ ನಮಸ್ಕಾರ. ಈ ಒಂದು ರಾಮಾಯಣ ಅನ್ನೋದು ಮಹಾ ಗ್ರಂಥ, ನೀವು ನಿಮ್ಮ ಪ್ರಕಾರ ಹೇಳ್ತಾ ಬನ್ನಿ ಗುರುಗಳೇ. ರಾಮಾಯಣ ಇತಿಹಾಸ, ರಾಮಾಯಣನು ಇತಿಹಾಸ. ಏನ್ ಹೇಳ್ತಾರೆ? ಋಗ್ಯಜು ಸಾಮ ಅಥರ್ವ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಶ್ಚೈವ ಶಾಸ್ತ್ರಂ ಇದಂ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಭಾರತ, ಮಹಾಭಾರತ, ಪಂಚರಾತ್ರಾಗಮ. ಆಮೇಲೆ ಮೂಲ ರಾಮಾಯಣ ಇವು ಶಾಸ್ತ್ರಗಳೇ, ಇವು ಶಾಸ್ತ್ರಗಳೇ. ಮೂಲ ರಾಮಾಯಣ ಅಂತಂದ್ರೆ ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ಹೇಳಿದ ರಾಮಾಯಣ. 100 ಕೋಟಿ ಶ್ಲೋಕದ ರಾಮಾಯಣ, ಶತಕೋಟಿ ಶ್ಲೋಕದ ರಾಮಾಯಣ ಹಯಗ್ರೀವ ದೇವರು. ಆಮೇಲೆ ಬೇರೆ ಬೇರೆ ರಾಮಾಯಣಗಳಿದಾವೆ. ಆಮೇಲೆ ನಾವು ಪ್ರಚಲಿತವಾದದ್ದು ವಾಲ್ಮೀಕಿ ರಾಮಾಯಣ. ಈಗ ಹಯಗ್ರೀವ ದೇವರು ಚತುರ್ಮುಖರಿಗೆ ಉಪದೇಶಿಸಿತು, ಚತುರ್ಮುಖರು ನಾರದರಿಗೆ ಹೇಳಿದರು, ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದರು. 24,000 ಶ್ಲೋಕಗಳ ವಾಲ್ಮೀಕಿ ರಾಮಾಯಣ. ನಾವು ಅನ್ಕೊಂಡಿದ್ವಿ ವಾಲ್ಮೀಕಿನೇ ಬರೆದರು. ಇಲ್ಲ, ಶತಕೋಟಿ ಮೂಲ ರಾಮಾಯಣ ಅದು. ಆಮೇಲೆ ವಾಲ್ಮೀಕಿಗಳು 24,000 ಶ್ಲೋಕಗಳು. ಈಗ 24,000 ಶ್ಲೋಕಗಳಿರುವ ವಾಲ್ಮೀಕಿ ರಾಮಾಯಣ ಗಾಯತ್ರಿ ಮಂತ್ರದ ವ್ಯಾಖ್ಯಾನ. ಗಾಯತ್ರಿನಲ್ಲಿ 24 ಅಕ್ಷರ. 1,000 ರಾಮಾಯಣದ ಶ್ಲೋಕಗಳು, ಒಂದೊಂದು ಪದದ ಅರ್ಥ ಗಾಯತ್ರಿಗೆ. ಗಾಯತ್ರಿ ತತ್ ಅಂತ ಬರುತ್ತೆ. ಇದರಲ್ಲೂ ಕೂಡ ಮೊದಲನೆಯ ಶ್ಲೋಕ ತಪಸ್ವಾಧ್ಯಾಯ ಬರುತ್ತೆ, ತಪ. ಕೊನೆಯದು ಪ್ರತಿಭಂ ತತ್ ಅಂತ ಬರುತ್ತೆ. ಹೀಗಾಗಿ ಇದು ಶ್ಲೋಕಗಳಿದಾವೆ. ಇದು ತತ್ ಅಂತ ಬರೋದು ಗಾಯತ್ರಿ ವ್ಯಾಖ್ಯಾನ ಅಂತ ಬರುತ್ತೆ. ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳದ್ದು ಏನ್ ಹೇಳಿದರೆ 7 ಕಾಂಡಗಳಲ್ಲಿ ಬಂದಿದೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ. ಈ ನಾವು ರಾಮಾಯಣವನ್ನು ತೆಗೆದುಕೊಂಡ್ರೆ ಈಗಿನವರಿಗೆ ರಾಮಾಯಣ ಎಷ್ಟು ಪ್ರಸ್ತುತ ಅಂತ. ರಾಮಾಯಣ ಈಗಿನವರಿಗೆ ಅಳವಡಿಸಿಕೊಳ್ಳಬೇಕು, ಕಷ್ಟ ಆದ್ರೂ ಅಳವಡಿಸಿಕೊಳ್ಬೇಕು. ರಾಮನ ಪಾತ್ರ, ರಾಮ ನೋಡಿ, ಒಬ್ಬ ಆದರ್ಶ ಪುತ್ರನಾಗಿ, ಒಬ್ಬ ಆದರ್ಶ ತಂದೆಯಾಗಿ, ಒಬ್ಬ ಆದರ್ಶ ಅಣ್ಣನಾಗಿ, ಒಬ್ಬ ಆದರ್ಶ ಪತಿಯಾಗಿ, ಒಬ್ಬ ಆದರ್ಶ ಮಿತ್ರನಾಗಿ, ಒಬ್ಬ ಆದರ್ಶ ಶತ್ರುವಾಗಿಯೂ ರಾಮನಿದ್ದ. ರಾಮನಿಲ್ಲದೆ ಯಾವ ಆದರ್ಶನೂ ಇಲ್ಲ. ಬಾಲಕಾಂಡದಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಬಾಲಕಾಂಡದಲ್ಲಿ ಬಾಲಕರ ನಮ್ಮ ಜೀವನಕ್ಕೆ ಆ ಪಾತ್ರಗಳು ಹೇಗೆ ನಮ್ಮ ಜೀವನದಲ್ಲಿ ಪ್ರಭಾವ ಬೀಳುತ್ತಾರೆ. ಬಾಲಕಾಂಡ ಅಂದ್ರೆ ಬಾಲಕರಿಗೆ ಮನಸ್ಸು ನಿರ್ಮಲ ಆಗಿರುತ್ತೆ, ಗಲೀಜಿರಲ್ಲ ಮನಸ್ಸು. ಮೋಸ ಮಾಡುವ ಯೋಚನೆ ಇರಲ್ಲ ಬಾಲಕರಿಗೆ, ಅದೆಲ್ಲ ಬರೋದು ದೊಡ್ಡವರಿಗೆ. ಮೋಸ ಮಾಡುವ ಯೋಚನೆ ಬರಲ್ಲ, ಯಾರು ನಾನು ನನ್ನದು ಅಂತ ಮುಕ್ಕಿರಲ್ಲ, ಗೊತ್ತಾಗಿರಲ್ಲ. ಯಾವ ಬಾಲಕ, ಆ ರಾಮನ ಪಾತ್ರ ಹೇಗಿದೆ ಅಂದ್ರೆ, ಬಾಲಕನಾದಾಗ ಬಾಲಕನಾದವನು ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾನೆ. ಬಾಲಕನಂತ ಆ ರೀತಿ ಜ್ಞಾನ ಏನಾರ ನಮಗೆ ಸ್ವಲ್ಪ ಬಂತು ಅಂದ್ರೆ ನಮ್ಮ ಮನಸ್ಸು ಬಾಲಕನಂತಿರಬೇಕು. ನಾವು ಜ್ಞಾನಿಗಳಾದ್ರೂ ಕೂಡ, ಐಶ್ವರ್ಯವಂತರಾದ್ರೂ ಕೂಡ ನಮ್ಮ ಮನಸ್ಸು ವಿಕಾರಗೊಳ್ಳಬಾರದು, ಬಾಲಕನಾಗಿ ಇರಬೇಕು ಅಂತೂ. ಮತ್ತೆ ನಮ್ದು ಅಂತ ಹೇಳ್ಬಿಟ್ಟು ವಿಕಾರಗಳಾಗಬಾರದು, ಅಭಿಮಾನ ಇರಬಾರದು ಅನ್ನೋದನ್ನ ರಾಮದೇವರು ಆದರ್ಶವಾಗಿ ತೋರಿಸ್ತಾರೆ. ಆಮೇಲೆ ಸೀತಾದೇವಿ ಆದರ್ಶ ಒಂದು ಪಾತ್ರ. ಆದರ್ಶ ಸತಿಯಾಗಿ ಹೇಗಿರ್ಬೇಕು ಅಂತ ಸೀತಾದೇವಿ ತೋರಿಸ್ತಾಳೆ. ಪತಿಗೆ ಅನುಗುಣವಾಗಿರ್ಬೇಕು ಅಂತ ತೋರಿಸ್ತಾಳೆ. ಕಾಡಿಗೆ ಪತಿ ಹೋದ ಅಂದ್ರೆ ನಾನು ಹೋಗ್ತೀನಿ ಅಂತ ತೋರಿಸ್ತಾಳೆ. ಒಬ್ಬ ಪಾತಿವ್ರತ್ಯ ಸ್ತ್ರೀ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾಳೆ. ಇನ್ನ ಲಕ್ಷ್ಮಣನ ಪಾತ್ರ ಅಣ್ಣನಿಗೆ ಹೇಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಲಕ್ಷ್ಮಣದಿಂದ ಕಲಿಬೇಕು ಈಗಿನ ಜನಗಳು. ಲಕ್ಷ್ಮಣ ಅಣ್ಣನಿಗೆ ಸೀತಾದೇವಿಗೆ ದಿವಸ ನಮಸ್ಕಾರ ಮಾಡಿ ಅವರ ಸೇವೆಯನ್ನು ಮಾಡ್ತಾ ಇದ್ದ. ಅವರೇ ನಮಸ್ಕಾರ ಅಲ್ಲ, ಸೇವೆಯನ್ನು ಮಾಡ್ತಾ. ಈಗಿನವ್ರು ನಮಸ್ಕಾರನೂ ಮಾಡಲ್ಲ, ಸೇವೆಯನ್ನು ಮಾಡ್ತಾ ಇದ್ದ. ಸೇವೆ ಮಾಡಬೇಕಾದ್ರೆ ಅವನಿಗೆ ಒಂದ್ಸತಿ ಕೇಳ್ತಾರೆ, ಸೀತೆ ಏನೇನು ಆಭರಣ ಹಾಕೊಂಡಿದ್ಲು ಅಂತ ಕೇಳ್ತಾರೆ ಲಕ್ಷ್ಮಣನಿಗೆ. ಲಕ್ಷ್ಮಣನ ಆನ್ಸರ್ ಏನಿರೋದು ಗೊತ್ತಾ? ನಾನು
ಸೀತೆಯ ಪಾದವನ್ನು ಬಿಟ್ಟು ಬೇರೆ ನೋಡೇ ಇಲ್ಲ. ಸೀತೆಯ ನಮಸ್ಕಾರ ಮಾಡ್ಬೇಕಾದ್ರೆ ಸೀತೆಯ ಪಾದದಲ್ಲಿ ಹಾಕಿದ ಗೆಜ್ಜೆ ಮಾತ್ರ ನನ್ಗೆ ಗೊತ್ತು, ಗೆಜ್ಜೆ ಮೀರಿದ ವಸ್ತುಗಳನ್ನ ನಾನು ಕಣ್ಣೆತ್ತು ನೋಡಿಲ್ಲ ಅಂತ ಹೇಳ್ದ. ಈಗಿನ ಜನಗಳಿಂದ ಕಲಿಬೇಕು. ಪರಸ್ತ್ರೀಯರನ್ನು ನೋಡ್ಬೇಕಾದ್ರೆ ನಾವು ಯಾರನ್ನು ನೋಡಬಾರ್ದು, ಪರಸ್ತ್ರೀಯರ ಜೊತೆಗೆ ಹೇಗಿರ್ಬೇಕು ಅನ್ನೋ ತಿಳ್ಕೊಳ್ಬೇಕು. ಆ ಗೌರವರು ಗುರುಗಳ ಹೆಂಡತಿ ಆಗಲಿ, ಯಾರದೇ ಪತ್ನಿಯರಾಗಲಿ, ಅಣ್ಣನ ಹೆಂಡತಿ ಆಗಲಿ, ಯಾರೇ ಆಗಲಿ, ಅವರ ಬಗ್ಗೆ ನಮ್ಮ ಗೌರವ ಎಷ್ಟಿರ್ಬೇಕು ಅನ್ನೋದು ಲಕ್ಷ್ಮಣ ತೋರಿಸ್ಕೊಡ್ತಾನೆ. ಗುರಿಯರ ಗೌರವ ತೋರಿಸ್ಕೊಡ್ತಾನೆ. ಆಮೇಲೆ ಭರತನ ಪಾತ್ರ ಭರತ ರಾಜನಾಗ್ತಾನೆ. ರಾಮ ಹೇಳ್ತಾನೆ ನಾನು ಕಾಡಿಗೆ ಹೋಗ್ತೀನಿ, ನೀನ್ ರಾಜ ಆಗು ಅಂತ ಹೇಳ್ತಾನೆ ಭರತನ್ಗೆ. ಭರತ ಏನ್ ಮಾಡ್ತಾನೆ, ನಾನು ಆಗೋದಿಲ್ಲ, ನಿನ್ನ ಪಾದುಕೆ ಕೊಡು ಅಂತಾನೆ. ಪಾದುಕೆನ ಸಿಂಹಾಸನದ ಮೇಲೆ ಇಟ್ಟು ಬಿಟ್ಟು ಇವನು ರಾಜ್ಯ ಆಳ್ತಾನೆ. ಇದರಲ್ಲಿ ಏನ್ ಒಂದು ಸಂದೇಶ ಇದೆ, ನಮಗೆ ಎಷ್ಟೇ ಐಶ್ವರ್ಯ ಬಂದ್ರು ಏನೇ ಬಂದ್ರು ನಮ್ಮಲ್ಲಿ ನಿಂತು ಮಾಡಿಸಿದ್ದು ಪರಮಾತ್ಮನೇ ಈಶಾ, ನಾವು ದಾಸರು ಅನ್ನೋ ಭಾವನೆ ಈಗಿನ ಜನಕ್ಕೆ ಬರ್ಬೇಕು. ನಾವು ನಿಮಿತ್ತ ಮಾತ್ರ ನಮ್ಮೊಳಗ್ ನಿಂತು ಪರಮಾತ್ಮ ಮಾಡಿಸ್ದ ನಾವು ಮಾಡ್ತೀವಿ. ಮಾಡೋ ಶಕ್ತಿ ನಮಗಿಲ್ಲ, ಸ್ವಂತ ಮಾಡೋ ಶಕ್ತಿ ನಮಗಿಲ್ಲ. ನಾನ್ ಗಳಿಸ್ದೆ ನಾನ್ ಮಾಡ್ದೆ ಅನ್ನೋದು ಏನಿಲ್ಲ. ಅವನು ನಮ್ಮಲ್ಲಿ ನಿಂತು ಮಾಡ್ದ. ಅವನು ಭರತ ತೋರಿಸ್ಕೊಟ್ಟ, ನಾನು ಏನು ಕಾರ್ಯ ಮಾಡಿದ್ರು, ಏನೇ ರಾಜ್ಯಭಾರ ಮಾಡಿದ್ರು ರಾಜರಿಗೂ ತೋರಿಸ್ದ. ಏನು ರಾಜ್ಯಭಾರ ಮಾಡಿದ್ರು, ಈಗ ಪೊಲಿಟಿಷಿಯನ್ ಇರೋದು, ಏನೇ ರಾಜ್ಯಭಾರ ಮಾಡಿದ್ರು, ಏನೇ ಆಡಳಿತ ಮಾಡಿದ್ರು, ಯಾವುದೇ ಹುದ್ದೆಯಲ್ಲಿದ್ರು ಭಗವಂತ ಅಲ್ಲಿದ್ದಾನೆ, ನಾನು ಅವನು ಹೇಳಿದ ಸೇವಕನಾಗಿ ಮಾಡ್ತಾ ಇದ್ದೇನೆ ಅನ್ನೋದು ಬಂದ್ರೆ ರಾಮರಾಜ್ಯ ಆಗುತ್ತೆ. ಅದನ್ನ ಭರತ ತೋರಿಸ್ದ. ಹನುಮಂತ ಏನ್ ತೋರಿಸ್ದ, ಹೇಗೆ ಭಗವಂತನ ಭಕ್ತಿ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು. ಪ್ರತಿಯೊಂದು ಕೆಲಸ ಮಾಡ್ತೀರಾ, ಕಾಯಕವೇ ಕೈಲಾಸ ಅಂತೀವಿ. ಕಾಯಕವೇ ಕೈಲಾಸ ಅನ್ನೋದು ಬಸವಣ್ಣ ಹೇಳ್ದಾಗಿನಿಂದ ಬಂದಿಲ್ಲ, ಯಾವಾಗ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ. ನೀ ಮಾಡುವ ಪ್ರತಿ ಕೆಲಸವು ದೇವರ ಕೆಲಸ ಅಂತ ಮಾಡು. ದೇವರಿದ್ದಾರೆ, ಕೆಲಸವೇ ದೇವರಲ್ಲ. ಕೆಲಸ ಮಾಡ್ತಿದ್ಯಲ್ಲ, ಅಲ್ಲಿ ದೇವ್ರಿದ್ದಾನೆ, ದೇವ್ರು ಹೇಳಿದ್ದಾನೆ ಕೆಲಸ ಮಾಡ್ತೀನಿ ಅಂತ ಮಾಡು. ಕೆಲಸ ಜಡ, ನೀವು ಮಾಡೋ ಕೆಲಸ ಜಡ. ಅದು ಆ ಕೆಲಸ ದೇವರು ನಿನ್ನಲ್ಲಿ ಮಾಡಿಸ್ತಾ ಇದ್ದಾನೆ. ಆ ಕೆಲಸದ ರೂಪದಲ್ಲಿ ಇದ್ದಾನೆ ಭಗವಂತ ಅವನು ಚಿಂತನೆ ಮಾಡಿ ನೀನು ಮಾಡು ಕೆಲಸನ. ಆವಾಗ ಅದು ನಿನಗೆ ಉತ್ತಮ ಮಟ್ಟ ತೋರಿಸುತ್ತೆ. ಎಲ್ಲರೂ ರಾಜಕಾರಣಿಗಳಾಗ್ಲಿ, ಯಾರೇ ಅಧಿಕಾರಿಗಳಾಗ್ಲಿ, ನಿಸ್ವಾರ್ಥೆಯಿಂದ ಸೇವೆ ಮಾಡಬೇಕು, ಫಲ ಅಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು ಅನ್ನೋದು ನನ್ನೊಂದು ದೇವ್ರು ತೋರಿಸಿದ್ರು. ಹನುಮಂತ ದೇವರು ಕೇಳಿದಾಗ ಸುಮದೇವರು ಶ್ರೇಷ್ಠೋಣ ರಾಮಸ್ಯ ಬಹು ಅತಸ್ಮನ್ ನ ರಾಮ ರಾಜ್ಯ ಅಸುಲಭವಂತ ಕಿಂಚಿತ್ತು ಅಂತ ಹೇಳ್ತಾರೆ. ಅಸುಲಭವಂತ ಕಿಂಚಿತ್ತು ಅಂತ, ರಾಮ ರಾಜ್ಯದಲ್ಲಿ ಸುಲಭ ಇಲ್ದಿದ್ದು ಯಾವುದೂ ಇಲ್ಲ. ಹಾಗಿತ್ತು. ಹನುಮಂತನಿಗೆ ಏನು ಬೇಕು ಅಂತ ಕೇಳಿದಾಗ ಏನು ಕೇಳಲಿಲ್ಲ ಅವನು. ಭಗವಂತ ನಿನ್ನ ಭಕ್ತಿ ಕೊಡು. ಅದು ಏನು ಭಕ್ತಿ, ಒಂದೇ ಕಡೆ ಸ್ಟ್ಯಾಂಗೆಂಟ್ ನಿಂತ ನೀರಲ್ಲ, ಕ್ಷಣಕ್ಕೂ ಹೆಚ್ಚಾಗುವಂತ ಭಕ್ತಿ ಕೊಡು ಅಂತ ಅವನು ಕೇಳ್ತಾನೆ. ಹನುಮಂತ ದೇವರು ಭಕ್ತಿನ ಕೇಳ್ತಾನೆ, ವೈರಾಗ್ಯ ಕೇಳ್ತಾನೆ. ಕೇಳ್ಬೇಕು. ಅದನ್ನ ನಾವೇ ಮಾಡ್ಬೇಕು, ಫಲ ಅಪೇಕ್ಷೆ ಇಲ್ಲದೆ ಮಾಡು. ನಮ್ ಫಲ ಅಪೇಕ್ಷೆ ಇಟ್ಕೊಂಡ್ರೆ, ಈ ಕೆಲಸ ಮಾಡಿದೆ ನಾನು, ಈ ಕೆಲಸದಲ್ಲಿ ನಾನು ಅಪೇಕ್ಷೆ ಮಾಡಿದ ಫಲ ಬರಲಿಲ್ಲ ಅಂದ್ರೆ ನಿನಗೆ ಬೇಸರ ಆಗತ್ತೆ, ಕ್ರೋಧ ಆಗತ್ತೆ, ಸಿಟ್ಟು ಬರುತ್ತೆ, ಮತ್ಸರೇ ಬರುತ್ತೆ. ಫಲ ಅಪೇಕ್ಷೆ ಇಟ್ಕೋಬೇಡ, ದೇವ್ರಿಗೆ ಬಿಡು ಅದನ್ನ. ನಿನ್ನ ಯೋಗ್ಯತೆ ಪ್ರಕಾರ ಅವ್ನು ಕೊಡ್ತಾನೆ, ಅವ್ನು ಕೊಡದೇ ಇರಲ್ಲ, ನಿನ್ನ ಯೋಗ್ಯತೆ ಪ್ರಕಾರ ಕೊಡ್ತಾನೆ. ಹಾಗಾಗಿ ಅದನ್ನ ಹನುಮಂತ ದೇವರು ತೋರಿಸಿದ್ರು. ಆಮೇಲೆ ಯುದ್ಧಕಾಂಡದಿಂದ ನಾವೇನ್ ತಿಳ್ಕೊಳ್ಬೇಕು, ಆಮೇಲೆ ಇವಂದಾಯ್ತು, ಹನುಮಂತಂದಾದ್ಮೇಲೆ ಇಲ್ಲಿಗೆ ಇದು ಮುಗಿದ್ರೆ ನಿಮಗೆ ಇದಕ್ಕೆ ಆಧ್ಯಾತ್ಮಿಕದಲ್ಲಿ ತಗೊಂಡ್ರೆ, ಬಾಲಕಾಂಡದಲ್ಲಿ ಮನಸ್ಸು ಸಾಧಕನಿಗೆ ಮೊದಲನೇ ಮೆಟ್ಲು ಬಾಲಕಾಂಡದಲ್ಲಿ ಮನಸ್ಸು ನಿರ್ಮಲ ಆಗಿರ್ಬೇಕು. ಬಾಲಕನಂತೆ ಏನೇ ಸಾಧನೆ ಮಾಡಿರಿ, ಏನೇ ಓದಿರಿ, ಏನೇ ಅಭ್ಯಾಸ ಮಾಡಿರಿ, ಏನೇ ಜ್ಞಾನ ಪಡ್ಕೊಂಡಿರಿ, ಬಾಲಕನಂತೆ ವಂಚಕನಿಲ್ಲದ ಮನಸ್ಸಿರಬೇಕು. ಒಳಗೊಂದು ಹೊರಗೊಂದು ಇರಬಾರದು. ಸಾಧನೆ ಮಾಡ್ಲಿಕ್ಕೂ ಕೂಡ, ಸಾಧನೆ ಆದ್ಮೇಲೂ ಕೂಡ ಹಾಗಿರ್ಬೇಕು. ಬಾಲಕನಂತಿದ್ದ ಮೇಲೆ ಅಯೋಧ್ಯಾಕಾಂಡ ಬಂತು. ಅಯೋಧ್ಯಾಕಾಂಡ ಅಂದ್ರೆ ಏನು, ಅದಕ್ಕೆ ನ ಯೋಧ್ಯ ಅಂತಾರೆ. ಯೋಧ್ಯ ಅಂದ್ರೆ ಏನು, ಕಾಮ, ಕ್ರೋಧ, ಮದ, ಮತ್ಸರ ಇಂಥ ಯಾರು ವಿಕಾರಗಳು, ನಾನು ನನ್ನದು ಅನ್ನೋದು, ಇದನ್ನ ಏನೋ ಒಂದು ವಿಚಾರ ಆಗ್ಬಿಟ್ರೆ ಅದರಿಂದ ಮನಸ್ಸು ಬೇಜಾರಾಗೋದು, ಇದನ್ನೆಲ್ಲ ತಗೊಳ್ಳೋದು, ಇದು ಯೋಧ್ಯ. ನ ಯೋಧ್ಯ ಇಲ್ಲದವನಾಗು. ಆ ಬಾಲಕನ ಮನಸ್ಸಿದ್ದಾಗ ನೀನು ಅಯೋಧ್ಯದಲ್ಲಿ ಪ್ರವೇಶಿಸ್ತೀಯ, ಅಯೋಧ್ಯದಲ್ಲಿ ನ ಅಯೋಧ್ಯ ಆಗು. ಆವಾಗ ನಿನ್ನ ಪಟ್ಟಣದಲ್ಲಿ ಅಯೋಧ್ಯವಾಸಿ ರಾಮದೇವರು ವಾಸ ಆಗ್ತಾನೆ. ಅಯೋಧ್ಯ ಕಾಂಡದಲ್ಲಾದ್ಮೇಲೆ ಅರಣ್ಯಕಾಂಡ ಬಂತು. ನೀನು ಅದೆರಡನ್ನು ಗಳಿಸಿದ ಮೇಲೆ ನೀನು ಅರಣ್ಯವನ್ನು ಪ್ರವೇಶಿಸ್ತೀಯ. ಏಕಾಂತ ಬೇಕು, ಮನಶ್ಚಿತ್ತ ಬೇಕು, ವೈರಾಗ್ಯ ಬೇಕು, ಅದಕ್ಕೆ ಭಗವಂತನ ನೆನೆಬೇಕು. ಅರಣ್ಯಕಾಂಡದಲ್ಲಿ ಪ್ರವೇಶಿಸ್ತೀಯ. ಈಗಿನ ಅರಣ್ಯಗಳಿಲ್ಲ ನಾವು ಕಾಣಿದೆ. ವನ ಅಂದ್ರೆ ಬರೀ ಅರಣ್ಯ ಅಲ್ಲ, ಸಜ್ಜನರ ಗುಂಪು ಅಂತ. ಸಜ್ಜನರ ಗುಂಪಿನಲ್ಲಿ ಬಾ, ಶಾಸ್ತ್ರದ ಮನನ ಮಾಡು, ಭಗವಂತನನ್ನು ನಿನ್ನಲ್ಲಿ ಕಾಣು. ಅದು ಅರಣ್ಯಕಾಂಡ. ಆಮೇಲೆ ಕಿಷ್ಕಿಂಧ ಕಾಂಡ.
ಕಿಷ್ಕಿಂಧಾಕಾಂಡ ಬಂತು. ಕಿಷ್ಕಿಂಧಾಕಾಂಡ ಕಿಂ ಧಾರಯತಿ ಅಂತ ಹೇಳ್ತಾರೆ. ಏನು ಧಾರಣೆ ಮಾಡ್ಬೇಕು ನೀನು? ಧಾರಯತಿ ಅಂದ್ರೆ ಧಾರಣೆ ಮಾಡೋದು. ಏನು ಧಾರಣೆ ಮಾಡ್ತೀಯಾ? ಏನು ಧಾರಣೆ ಮಾಡ್ತೀಯಾ? ರಾಮಚಂದ್ರನ ಗುಣಗಳನ್ನು ಧಾರಣೆ ಮಾಡು, ಅವನ್ನ ಸ್ವೀಕರಿಸು. ರಾಮಚಂದ್ರನ ಗುಣಗಳನ್ನು ಸ್ವೀಕರಿಸು. ವಾಲಿಯ ಗುಣವನ್ನು ಸ್ವೀಕರಿಸಬೇಡ. ಅತ್ಯಾಚಾರ, ಲೋಭ, ಆ ಗುಣಗಳನ್ನು ಸ್ವೀಕರಿಸಬೇಡ. ಆ ದೋಷವನ್ನು ಸ್ವೀಕರಿಸಬೇಡ. ಶೂರ್ಪನಿಗಿಯ ಗುಣಗಳನ್ನು ಸ್ವೀಕರಿಸಬೇಡ. ಶಬರಿಯ ಗುಣಗಳನ್ನು ಸ್ವೀಕರಿಸು ಅಲ್ವಾ? ಆಮೇಲೆ ಈ ತರ ನೀವು ಸ್ವೀಕರಿಸಬೇಕು. ಈ ತರ ಗುಣಗಳನ್ನು ಸ್ವೀಕರಿಸಿದ್ರೆ ನೀನು ಕಿಂ ಧಾರಯತಿ ಅಲ್ಲಿ ಕೊಡ್ತೀಯ. ನೀವು ಇವೆಲ್ಲವನ್ನು ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸಿ ದೋಷಗಳನ್ನೆಲ್ಲ ಬಿಡ್ತೀಯ. ಆವಾಗ ಏನು ಬಂತು? ಸುಂದರ ಕಾಂಡ ಬಂತು. ಸುಂದರವಾದ ಬದುಕು ಬರುತ್ತೆ. ಸುಂದರ ಕಾಂಡ ಬಂತು. ಸುಂದರವಾದ ಜ್ಞಾನ ಬಂತು. ಸುಂದರ ಸೀತೆ, ಸುಂದರ ರಾಮ, ಸುಂದರ ಹನುಮಂತ. ಸುಂದರ ಕಾಂಡ ಅಲ್ಲದೆ ಇನ್ನೇನಲ್ಲ, ಎಲ್ಲ ಸುಂದರಮಯನೇ. ಎಲ್ಲರೂ ಸುಂದರರೇ. ಸುಂದರರು. ಇವೆಲ್ಲವನ್ನು ದಾಟಿಕೊಂಡು ಬಂದಾಗ, ಕಿಷ್ಕಿಂಧಾಕಾಂಡದಲ್ಲಿ ನೀವು ಎಲ್ಲವನ್ನು ದೋಷವನ್ನು ಬಿಟ್ಟು ಅದನ್ನು ಆರಿಸಿಕೊಂಡು ಬಂದಾಗ ನಿಮ್ಮ ಬದುಕು ಸುಂದರ ಆಗತ್ತೆ. ನಿಮ್ಮ ಬದುಕು ಸುಂದರ ಆಗತ್ತೆ. ಸುಂದರ ಆದಾಗ ಹನುಮಂತ ದೇವರು ಅಲ್ಲಿ ವಿರಾಜಿಸ್ತಾರೆ. ಸುಂದರಕಾಂಡದಲ್ಲಿ ರಾವಣನ ಹತ್ರ ಹೋಗಿರ್ತಾರೆ. ಹನುಮಂತ ದೇವರು ಮೂರು ವಿಘ್ನವನ್ನು ಕಳ್ಕೊತಾರೆ. ಹಾಗೆ ನಾವು 3 ವಿಘ್ನ ಕಳ್ಕೊಳ್ತೇವೆ. ಸಮುದ್ರ ಹಾರಬೇಕಾದ್ರೆ ಒಂದು ವಿಘ್ನ ಬರೋದು, ಸುರಸೆಯ ವಿಘ್ನ ಬರುತ್ತೆ. ಸುರಸೆ ಏನ್ ಮಾಡ್ತಾಳೆ? ಒಂದು ಮನಸ್ಸಿನ ವಿಘ್ನ ಬರುತ್ತೆ. ಮನಸ್ಸೇನತ್ತೆ? ಕಾಮ, ಕ್ರೋಧ, ಮತ್ಸರ ಏನ್ ಬರುತ್ತೆ? ಹನುಮಂತ ದೇವರು ಸಮುದ್ರ ಹಾರ್ತಾ ಇರ್ಬೇಕಾದ್ರೆ ಮೈನಾಕ ಪರ್ವತ ಎದ್ದು ಬರುತ್ತೆ ಮೇಲೆ. ಮೈನಾಕ ಪರ್ವತ ಬಂಗಾರದ ಪರ್ವತ ಎದ್ದು ಬಂದು ಹನುಮಂತ ದೇವರು ಹೇಳತ್ತೆ, ನೀನು ವಿಶ್ರಾಂತಿ ತಗೋ ಅಂತ ಹೇಳುತ್ತೆ. ಅದು ಬೇರೆ ದೊಡ್ಡ ಕಥೆ ಇದೆ. ವಿಶ್ರಾಂತಿ ತಗೋ ಅಂತ ಹೇಳುತ್ತೆ. ಹನುಮಂತ ದೇವರು ಏನ್ ಹೇಳ್ತಾರೆ? ದೇವರ ಕಾರ್ಯಕ್ಕೆ ಹೊರಟಿದ್ದೇನೆ, ನಾನು ವಿಶ್ರಾಂತಿ ತಗೊಳ್ಳಲ್ಲ. ದೇವರ ಕಾರ್ಯ ಮುಗಿದ ಮೇಲೆ ನಾವು ವಿಶ್ರಾಂತಿ ತಗೋಬೇಕು ಅಂತ ತೋರಿಸ್ತಾರೆ ಹನುಮಂತ ದೇವರು. ಮನಸ್ಸು ಗಟ್ಟಿಯಾಗಿ ಇಟ್ಕೊಳ್ತಾರೆ. ನಮ್ಮ ಮನಸ್ಸು, ನಾವು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಕಾಮ, ಕ್ರೋಧ, ಬೇರೆ ಈ ವಿಷಯ ಪದಾರ್ಥಗಳ ಕಡೆ ಮನಸ್ಸು ಹೋಗ್ಬಾರ್ದು ಅನ್ನೋದನ್ನ ಮನಸ್ಸಿನ ವಿಘ್ನ ಪರಿಹಾರ ಮಾಡ್ತಾರೆ ಹನುಮಂತ ದೇವರು ಮಾಡ್ಕೋತಾರೆ. ಇನ್ನೊಂದು ವಿಘ್ನ ಯಾವ್ದಪ್ಪ ಅಂದ್ರೆ ಸುರಸೆ ಅಂತ, ಬುದ್ಧಿ. ಈ ಸುರಸೆ ಅನ್ನೋಳು ದೇವತೆಗಳು ಅವ್ರನ್ನ ಪರೀಕ್ಷಿಸಿ ಕಳ್ಸಿರ್ತಾರೆ. ಅವಳೇನ್ ಮಾಡಿರ್ತಾಳೆ ಅಂತಂದ್ರೆ, ಹನುಮಂತ ದೇವರ ನೀನು ಸಣ್ಣವನಾಗಿ ನನ್ನ ಬಾಯಿಯೊಳಗೆ ಹೋಗ್ಬೇಕು, ನೀನು ನುಂಗ್ತೀನಿ ನಾನು ಅಂತ ಬರ್ತಾಳೆ ಸುರಸೆ. ಅವಳು ಆಕ್ಚುಯಲ್ ರಾಕ್ಷಸಿ ಅಲ್ಲ, ದೇವತೆಗಳ ಇದರಿಂದ ಬಂದಿರ್ತಾಳು. ಆವಾಗ ಏನ್ ಮಾಡ್ಬೇಕು? ಬುದ್ಧಿ ಉಪಯೋಗಿಸ್ಬೇಕು. ಏನ್ ಮಾಡ್ತಾರೆ? ಹನುಮಂತ ದೇವರು ಬಾಯಿ ತೆಗಿತಾರೆ. ಅವಳು ಎಷ್ಟೋ ಬಾಯಿ ತೆಗಿತಾಳೆ. ಇವ್ರು 100 ಅಡಿ ಬಾಯಿ ತೆಗಿತಾರೆ. ಅವಳು 200 ಅಡಿ ಬಾಯಿ ತೆಗಿತಾಳೆ. ಇವ್ರು ತೆಗಿತಾರೆ. ಆಮೇಲೆ ಏನ್ ಮಾಡ್ತಾರೆ? ಅವಳು ಬಾಯಿ ತೆಗಿತಾರೆ, ಸಣ್ಣವನಾಗಿ ಒಳಗಡೆ ಬಂದ್ಬಿಡ್ತಾರೆ. ಕೇಳ್ತಾರೆ, ನೀನ್ ಕೇಳಿದ್ದೇನು? ನಾನ್ ನಿನ್ ಬಾಯಿ ಒಳಗೆ ಹೋಗ್ಬೇಕು ಅಂತ. ನಾವು ಹೋಗಿ ಬಂದ್ಬಿಟ್ಟೆ, ಮುಗಿದೋಯ್ತು ನನ್ ಕೆಲಸ. ಈ ಬುದ್ಧಿನ ತೋರಿಸ್ತಾರ ಅವರು. ಈ ವಿಘ್ನ ಪರಿಹಾರ ಆಗತ್ತೆ. ಆಮೇಲೆ 3ನೇದು ತಾಮಸ ವಿಘ್ನ. ಇದೇನು ವಿಘ್ನ ಅಂದ್ರೆ ಸಿಂಹಿಣಿ ಅಂತ. ಇವಳು ರಾಕ್ಷಸ, ಸ್ವಭಾವದ ರಾಕ್ಷಸಿ. ಆ ಛಾಯೆ ಎಲ್ಲರ ನೆರಳು ಹಿಡಿದು ಬಿಟ್ಟು ಸ್ವೀಕರಿಸ್ತಾ ಇರ್ತಾಳೆ. ಯಾರನ್ನೂ ಬಿಡ್ತಿರಲ್ಲ ಅವಳು. ಆ ಹನುಮಂತ ದೇವರು ಏನ್ ಮಾಡ್ತಾರೆ? ಅವಳನ್ನ ಸಾಗಿಸ್ತಾರೆ. ಎಲ್ಲಿ ಬಲ ಉಪಯೋಗಿಸ್ಬೇಕು ಅಲ್ಲಿ ಬಲ ಉಪಯೋಗಿಸ್ಬೇಕು, ಎಲ್ಲಿ ಬುದ್ಧಿ ಉಪಯೋಗಿಸ್ಬೇಕು ಅಲ್ಲಿ ಬುದ್ಧಿ. ಆಗ ವಿಘ್ನಗಳನ್ನು ಕಳ್ಕೊಂಡು ಬರ್ಬೇಕು ಅನ್ನೋದನ್ನು, ನಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನು ಕಳ್ಕೊಳ್ಬೇಕು ಅನ್ನೋದು ಆ ಸುಂದರಕಾಂಡದಲ್ಲಿ ತೋರಿಸಿದ್ದಾರೆ. ಆಮೇಲೆ ಸುಂದರಕಾಂಡ ಆಗತ್ಲು ಏನ್ ಬಂತು? ಯುದ್ಧಕಾಂಡ ಬಂದಾಗ ನಮ್ಮನ್ನೇ ಒಂದ್ ಕಡೆ ರಾವಣ, ಒಂದ್ ಕಡೆ ರಾಮ, ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ಒಂದ್ ಕಡೆ, ಈ ಕಡೆ ಆದರ್ಶಗಳು, ಎರಡೂ ಕಡೆ ಹೊಡೆದಾಟಗಳಾಗತ್ತೆ. ಹೊಡೆದಾಟಗಳಾದಾಗ ಭಗವಂತನ ನೆನೆಸ್ಕೊಂಡ್ಬಿಟ್ಟು ಆದಾಗ ಸತ್ಯದ ಕಡೆಗೆ ಜಯ ಬರುತ್ತೆ. ಉತ್ತರಕಾಂಡ ಏನಪ್ಪ? ಫಲ. ಇವೆಲ್ಲ ಮಾಡಿದ ಫಲ ಏನು? ನಿಮಗೆ ಮೋಕ್ಷ ಸಿಗತ್ತೆ. ಇದನ್ನ ಅಧ್ಯಾತ್ಮದಲ್ಲಿ ತಿಳಿ. ಇದೆಲ್ಲ ಅಧ್ಯಾತ್ಮ, ವೈಯಕ್ತಿಕದಲ್ಲಿ ರಾಮಾಯಣದಲ್ಲಿ ಇಷ್ಟು ಆದರ್ಶ ತಗೊಳ್ಬಹುದು. ಡೀಟೇಲ್ ಆಗಿ ಹೋದ್ರೆ ಇನ್ನೂ ಆದರ್ಶಗಳು ಬಹಳ ಇದಾವೆ. ಅದು ಈ ಆದರ್ಶ ನಿಮಗೆ ಈ ಆದರ್ಶಗಳು ತಗೊಳ್ಬಹುದು. ಓವರಲ್ ಆಗಿ ಹೇಳೋದಂದ್ರೆ ಸಂಸಾರದಲ್ಲಿ ಇವೆಲ್ಲ ಇರ್ತವೆ, ಅದೆಲ್ಲ ಜಯಿಸ್ಕೊಂಡ್ ಬರ್ಬೇಕು. ಯಾವ ಸಮಯದಲ್ಲಿ ಹೆಂಗಿರ್ಬೇಕು. ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಭಗವಂತನ ಪ್ರಜ್ಞೆಯಿಂದ ಮಾಡಬೇಕು. ಭಗವಂತನ ಪ್ರಜ್ಞೆ ಬರ್ತಾರೆ ಯಾವ ಕಾರ್ಯನೂ ನಮ್ಮ ಏಳಿಗೆಗೆ ಆಗಲ್ಲ. ತಾತ್ಕಾಲಿಕ ಸುಖ ಸಿಗ್ಬಹುದು. ದುರ್ಯೋಧನಿಗೂ ತಾತ್ಕಾಲಿಕ ಸುಖ ಸಿಗತ್ತೆ. ಏನ್ ಮಾಡ್ತಾರೆ ದುರ್ಯೋಧನ? ಏನಾಗುತ್ತೆ? ಕೊನೆಗೆ ನಾಶ ಆಗುತ್ತೆ. ಕೊನೆಗೆ ಧರ್ಮನೇ ಗೆಲ್ಲೋದು, ಅವ್ನು ನಾಶ ಆಗ್ತಾನೆ. ಕೊನೆಯದು ನೋಡ್ಬೇಕಲ್ವಾ ನಾವು? ಕೊನೆಗೆ ಲಾಂಗ್ ಟೈಮ್ ನೋಡ್ಬೇಕು ಖಂಡಿತ ಅಲ್ವಾ? ಹಾಗಾಗಿ ಈ ಒಂದು ಕಾಂಡಗಳ ಸ್ವರೂಪದಲ್ಲಿ ನಮ್ಮ ಈಗಿನ ಪ್ರಸ್ತುತ ಬಗ್ಗೆ ಆಚಾರ್ಯರು ನಮಗೆ ತಿಳಿಸಿಕೊಟ್ರು. ತುಂಬಾ ಧನ್ಯವಾದಗಳು. ಮುಂದಿನ ಎಪಿಸೋಡ್ ಸಿಗೋಣ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ.
ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.